ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ಲೇಖಿ ಗೋಸ್ವಾಮಿ ಅವರ ಬಗ್ಗೆ. ಲೇಖಿ ಗೋಸ್ವಾಮಿ ಅವರು ಶನಿವಾರ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ರಾಜಾಜಿನಗರ್ ಸಂಗೀತ ಶೋರೂಮ್ ಅಲ್ಲಿ ಒಂದು ಗಿವ್ ಅವೇ ಮಾಡ್ತಾ ಇದೀವಿ, ಮೊದಲು 100 ಮೆಂಬರ್ಸ್ ಬಂದವರಿಗೆ ಫ್ರೀ ಗಿಫ್ಟ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಕೆಲವೊಂದು ಪ್ರಾಡಕ್ಟ್ಸ್ ನ ಕಮ್ಮಿ ಬೆಲೆಗೆ ಕೊಡ್ತೀವಿ ಅಂತಾನು ಹೇಳಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. 100 ಪ್ರಾಡಕ್ಟ್ಸ್ ಗಿವ್ ಅವೇ ಫಾರ್ ಫ್ರೀ. ಸೊ ನಾವು ಪೆಟ್ರೋಲ್ ಗಿವ್ ಅವೇ ಕೊಟ್ಟಿದ್ದೀವಿ, ರೈನ್ ಕೋಟ್ನು ಕೊಟ್ಟಿದ್ದೀವಿ, ಹೆಲ್ಮೆಟ್ನು ಕೊಟ್ಟಿದ್ದೀವಿ. ಬಟ್ ಈಗ ಒಂದು ಸ್ಪೆಷಲ್ 100 ಪ್ರಾಡಕ್ಟ್ಸ್ನ ಗಿವ್ ಅವೇ ಮಾಡೋಕ್ಕೂ ಪ್ಲಾನ್ ಇದೆ. ಸೊ ನಮ್ಮ ನವರಂಗ್ ಸರ್ಕಲ್ ರಾಜಾಜಿನಗರಲ್ಲಿ ಇರುವ ಸಂಗೀತ ಮೊಬೈಲ್ಸಲ್ಲಿ ಆನ್ 24th of August ಆಫ್ಟರ್ನೂನ್ 12 PM ಸಂಡೇಗೆ ನಾವು ಒಂದು 100 ಗಿವ್ ಅವೇ ಕೊಡೋಕ್ಕೂ ಪ್ಲಾನ್ ಮಾಡ್ತಾ ಇದ್ದೀವಿ, ಓನ್ಲಿ ಫಾರ್ ಅವರ್ ಸಬ್ಸ್ಕ್ರೈಬರ್ ಫ್ಯಾಮಿಲಿ. ಸೊ ಕಮ್ ಆನ್ ಜಾಯಿನ್ ಅಸ್. ಸೊ 100 ಪ್ರಾಡಕ್ಟ್ಸ್ ಕಂಪ್ಲೀಟ್ಲಿ ಫ್ರೀ. ಆಫ್ಟರ್ ದಟ್ ಇಯರ್ಫೋನ್ ಫಾರ್ 9 rupees, speaker for 99 rupees, power bank for 199 rupees, neck band for 199 rupees, keypad 299, smart watch 799 rupees only. This is after 100 customer. First 100 customer completely free products ಕೊಡ್ತಾ ಇದ್ದೀವಿ. So come and join us on 24th of August afternoon 12 PM Sunday only at Sangeeta Mobiles, Navarang Circle, Rajajinagar. ನೆಕ್ಸ್ಟ್ ಡೇ ಅಂದ್ರೆ ಸಂಡೇ ಕಥೆನೇ ಬೇರೆ ಆಗಿದೆ. ಯಾಕಂದ್ರೆ ಲೇಖಿ ಗೋಸ್ವಾಮಿ ಅವರು ಬರ್ತಿದ್ದಾರೆ, ಮತ್ತೆ ಗಿವ್ ಅವೇ ಕೂಡ ನಡೀತಿದೆ ಅಂತ ತುಂಬಾನೇ ದೊಡ್ಡ ಕ್ರೌಡ್ ಬಂದಿತ್ತು. ಎಷ್ಟು ದೊಡ್ಡ ಕ್ರೌಡ್ ಬಂದಿತ್ತು ಅಂದ್ರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ. ಮತ್ತೆ ಸಂಗೀತ ಮೊಬೈಲ್ ಶೋರೂಮ್ ಮೇನ್ ರೋಡ್ ಪಕ್ಕನೇ ಇರೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಆಯ್ತು. ಕೊನೆಗೆ ಪೊಲೀಸ್ ಅವರು ಬಂದು ಸಂಗೀತ ಮೊಬೈಲ್ ಶೋರೂಮ್ ನೇ ಕ್ಲೋಸ್ ಮಾಡಿಸ್ಬಿಟ್ರು. ಸಂಗೀತ ಮೊಬೈಲ್ಸ್ ನೇ ಕ್ಲೋಸ್ ಮಾಡಿಸ್ಬಿಟ್ರು ಪೊಲೀಸ್ ಅವರು. ಆಫರ್ ಇಲ್ಲ ಅಂತಾನೆ ಬೇರೆ ಹೇಳ್ತಾ ಇದಾರೆ. ಡೋರ್ ನೇ ಕ್ಲೋಸ್ ಮಾಡ್ಬಿಟ್ಟು ಪೊಲೀಸ್ ಎಲ್ಲ ಆ ಕಡೆ ಇದ್ದವ್ರನ್ನೆಲ್ಲ ಖಾಲಿನೇ ಮಾಡಿಸ್ಬಿಟ್ರು ನೋಡಿ. ಮತ್ತೆ ಕ್ರೌಡ್ ಕ್ಲಿಯರ್ ಮಾಡಕ್ಕೆ ಪೊಲೀಸ್ ಅವರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಸುಮಾರು ಜನಕ್ಕೆ ಮೈನರ್ ಇಂಜುರೀಸ್ ಕೂಡ ಆಗಿದೆ. ಒಂದು ಗಿವ್ ಅವೇ ಇಕ್ಕಿದ್ರು ಸಂಗೀತ ಮೊಬೈಲ್ ಸ್ಟೋರ್ ಅಲ್ಲಿ. ಆ ಜಾಗದಲ್ಲಿ ಜಾಸ್ತಿ ಜನ ಸೇರಿದ್ದಾರೆ. ಅವ್ರು ಏನೇ ವಿಡಿಯೋ ಮಾಡಿದ್ರು ಕೂಡ ಜನ ಸೇರ್ತಾರೆ ಅಂತ ಗೊತ್ತಿದೆ ಕೂಡ. ಅಂಡ್ ಪೊಲೀಸ್ ಸೆಕ್ಯೂರಿಟಿ ಇರಲೇಬೇಕು. ಇದು ಅಲ್ಲದೆ ಮೈನ್ ರೋಡ್ ಅಲ್ಲಿ ಇದೆ, ಟ್ರಾಫಿಕ್ ಕೂಡ ತೊಂದರೆ ಆಗುತ್ತೆ. ಅಂಡ್ ಪೊಲೀಸ್ ಅವ್ರು ಬಂದಿದ್ದಾರೆ, ಸ್ವಲ್ಪ ಟ್ರಾಫಿಕ್ ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ಏಟ್ ಆಗಿದೆ. ಕೊನೆಗೆ ಲೇಖಿ ಗೋಸ್ವಾಮಿ ಅವರು ಬಂದ್ರು, ಬಟ್ ಅವ್ರನ್ನ ಅಲ್ಲಿ ಇರಕ್ಕೆ ಪೊಲೀಸ್ ಅವರು ಬಿಡ್ಲಿಲ್ಲ. ನೀವು ಇಲ್ಲಿ ಇದ್ರೆ ಇನ್ನೂ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ಪೊಲೀಸ್ ಅವರು ಅವ್ರನ್ನ ಅಲ್ಲಿಂದ ಕಳಿಸಿದ್ರು. ಕೊನೆಗೆ ಯಾವುದೇ ಗಿವ್ ಅವೇಸ್ ಮಾಡಿಲ್ಲ. ಏನೋ ಒಂದು 10 ಜನಕ್ಕೆ ಗಿವ್ ಅವೇಸ್ ಕೊಟ್ರಂತೆ. ಅದಾದ್ಮೇಲೆ ಎಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಮೇಲೆ ಏನ್ ಚರ್ಚೆ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲನೇದಾಗಿ ನಮ್ಮ ದೇಶದಲ್ಲಿ ತುಂಬಾನೇ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ನಮ್ ಜನಗಳಿಂದ ತಪ್ಪು, ಫ್ರೀ ಅಂದ ತಕ್ಷಣ ಎಲ್ಲಾ ಕಡೆ ಬಾಯ್ ಬಿಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಮೂರನೇದಾಗಿ ಲೇಖಿ ಗೋಸ್ವಾಮಿ ಅವರೇ, ನೀವೊಬ್ರು ಫೇಮಸ್ ಇನ್ಫ್ಲೂಯೆನ್ಸರ್, ಈ ರೀತಿ ಗಿವ್ ಅವೇಸ್ ಮಾಡೋಕೆ ಮುಂಚೆ ಕೆಲವೊಂದು ಪ್ರೋಟೋಕಾಲ್ಸ್ ನ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಡೇ ಅಂದ್ರೆ ಮಂಡೇ ಲೇಖಿ ಗೋಸ್ವಾಮಿ ಅವರು ಹೇಳ್ದಂಗೆ 100 ಜನಕ್ಕೆ ಗಿವ್ ಅವೇಸ್ ನ ಕೊಟ್ಟಿದ್ದಾರೆ. ನಾವು ಏನೆಲ್ಲ ಪ್ರಾಮಿಸ್ ಮಾಡಿದ್ವು, ವಿ ಡಿಡ್ ಇಟ್ ಟುಡೇ ಇನ್ ಸಂಗೀತ ಮೊಬೈಲ್ಸ್. ನೆನ್ನೆ ಜಾಸ್ತಿ ಕ್ರೌಡ್ ಆಗಿಬಿಟ್ಟಿದೆ, ಸೊ ಅದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ಕಂಟಿನ್ಯೂ ಮಾಡಿ ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ವಾಟ್ ಎವರ್ ವಿ ಪ್ರಾಮಿಸ್ಡ್ ವಿ ಡಿಡ್ ಇಟ್ ಟುಡೇ ಅಟ್ ಸಂಗೀತ ಮೊಬೈಲ್ಸ್. ಫಸ್ಟ್ಲಿ ಸಾರಿ, ನೆನ್ನೆ ಏನಾಗಿದೆ, ನಮಗೆ ಡಿಫ್ರೆಂಟ್ ಏನೋ ಪ್ಲ್ಯಾನ್ ಇತ್ತು. ಥ್ಯಾಂಕ್ ಯು ನಾ. ಸಾರಿ ಫಾರ್ ಯೆಸ್ಟರ್ಡೇ. ನೆಕ್ಸ್ಟ್ ಅಪ್ಡೇಟ್ ಡೆವಿಲ್ ಸಿನಿಮಾದ ಬಗ್ಗೆ. ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಸಂಡೇ ರಿಲೀಸ್ ಆಯ್ತು. ರಿಲೀಸ್ ಆಗಿದ್ 24 ಗಂಟೆಗಳಲ್ಲೇ ಬರೋಬ್ಬರಿ 10 ಮಿಲಿಯನ್ ಅಂದ್ರೆ 1 ಕೋಟಿ ವ್ಯೂಸ್ ನ ಕಂಪ್ಲೀಟ್ ಮಾಡಿದೆ. ಈ ಸಾಂಗ್ ನ ಸಿಂಗರ್ ಆದಂತಹ ದೀಪಕ್ ಬ್ಲೂ ಅವರು ಟ್ವಿಟರ್ ಅಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ. ನೀವು ನೋಡಬಹುದು. ಡಿಬೋಸ್ಗೆ, ಡಿಬೋಸ್ ಫ್ಯಾನ್ಸಿಗೆ ಮತ್ತೆ ಅಜನೀಶ್ ಲೋಕನಾಥ್ ಅವರಿಗೆ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಈ ಸಾಂಗ್ ಅಲ್ಲಿ ಡಿಬೋಸ್ ಅವರು ಧರಿಸಿರೋ ಜಾಕೆಟ್ ನ ಸುಮಾರು ಜನ ಹುಡುಕ್ತಾ ಇದ್ದಾರೆ ಪರ್ಚೇಸ್ ಮಾಡಕ್ಕೆ. ಈ ಜಾಕೆಟಿನ ಬೆಲೆ ಎಷ್ಟು ಅಂತ ಕೇಳೋದಾದ್ರೆ 99,000 ಆಗುತ್ತೆ. ಡಿಸ್ಕೌಂಟ್ ಹೋಗಿ ನಿಮಗೆ 79,000ಗೆ ಸಿಗುತ್ತೆ. ಪರ್ಚೇಸ್ ಮಾಡೋರು ನೋಡಬಹುದು. ಮತ್ತೆ ಡೆವಿಲ್ ಸಿನಿಮಾ ನೋಡಕ್ಕೆ ಸುಮಾರು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳೋದಾದ್ರೆ ಇದೇ ವರ್ಷ ಡಿಸೆಂಬರ್ 12ನೇ ತಾರೀಕಿಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಡೆವಿಲ್ ಸಿನಿಮಾದ ಟೀಮ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಮಡೆನೂರ್ ಮನೋಹರ್ ಬಗ್ಗೆ. ಮಡೆನೂರ್ ಮನೋಹರ್ದು ರೀಸೆಂಟ್ಲಿ ಒಂದು ಆಡಿಯೋ ತುಂಬಾನೇ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ ಮಡೆನೂರ್ ಮನೋಹರ್ ಶಿವಣ್ಣ ಅವ್ರ ಬಗ್ಗೆ ಹೀನಾಯವಾಗಿ ಮಾತಾಡಿದ್ರು. ಮಡೆನೂರ್ ಮನೋಹರ್ ಜೈಲಿಂದ ಹೊರಗಡೆ ಬಂದ್ಮೇಲೆ ಶಿವಣ್ಣ ಅವ್ರನ್ನ ಭೇಟಿ ಮಾಡಕ್ಕೆ ತುಂಬಾ ಸಲ ಪ್ರಯತ್ನ ಪಟ್ರು. ಬಟ್ ಅವರು ಶಿವಣ್ಣ ಅವ್ರನ್ನ ಭೇಟಿ ಮಾಡಕ್ಕೆ ಎಲ್ಲೂ ಕೂಡ ಚಾನ್ಸ್ ಸಿಗ್ತಾ ಇರ್ಲಿಲ್ಲ. ನಿನ್ನೆ ಮಡೆನೂರ್ ಮನೋಹರ್ ಶಿವಣ್ಣ ಅವ್ರನ್ನ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಭೇಟಿ ಮಾಡಿ ಅವರಿಗೆ ಕ್ಷಮೆ ಕೇಳಿದ್ದಾರೆ. ಮತ್ತೆ ಅವರ ಮೊದಲನೇ ಸಿನಿಮಾ ಕುಲದಲ್ಲಿ ಕೀಳಿ ಯಾವುದು, ಈ ಸಿನಿಮಾನ ಮತ್ತೆ ರೀ ರಿಲೀಸ್ ಮಾಡ್ತೀನಿ ಅಂತಾನು ಹೇಳಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೀವು ನೋಡ್ಕೊಂಡು ಬನ್ನಿ. ತಪ್ಪಾಯ್ತು. ಮನೆ ಅಂತ ಅವರು
ತಪ್ಪಾಯ್ತು ಅಂತ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ಟಿದ್ದಾರೆ. ಫಿಲಮ್ ದಣ ಕುಲದಲ್ಲಿ ಕೀಳು ಯಾವುದು ಆಯ್ತಣ್ಣ, ನೀವೊಂದು ಕ್ಷಮೆ ಅವ್ರಿಗೆ ಕಾಲು ಹಿಡ್ಕೋಬೇಕು ಅವರು. ನೀವೊಂದು ಯಾರೇ ಬೈದ್ರು ಹೊಗಳಿದ್ರು ಉಗುಳಿದ್ರು ನೀವು ದೇವ್ರಣ್ಣ, ನೀವು ಅದೆಲ್ಲ ಇದೇ ಮಾಡಲ್ಲ. ಮಾಡಬೇಡಿ. ಮತ್ತೆ ಕುಲದಲ್ಲಿ ಕೇಳಿದ ಸಿನಿಮಾ ರಿಲೀಸ್ ಮಾಡಬೇಕು ಅನ್ಕೊಂಡಿದ್ದೀವಣ್ಣ. ನೀವು ಖಂಡಿತ ಹೂ ಅಂದ್ರೆ ಮತ್ತೆ ನಿರ್ಮಾಪಕರು ಮಾಡಿ ಒಳ್ಳೆ ಟೈಟಲ್ ಚೆನ್ನಾಗಿ ಮಾಡಿ ಮತ್ತೆ ಮುತ್ತರ ಆಗ್ಲಿ ಯಾವ್ದ್ರಲ್ಲೂ ಇದಿಲ್ಲ. ಮಕ್ಕಳದಲ್ಲಿ ಯಾರು ಕೀಳಲ್ಲ ಬೇಡಲ್ಲಮ್ಮ, ಎಲ್ಲಾರು ಒಂದೇ. ಮತ್ತೆ ರಿಲೀಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ಒಡಿಶಾ ಇಂದ. ಇದೊಂದು ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. 22 ವರ್ಷದ ಸಾಗರ್ ಟುಡು ಅನ್ನೋ ವ್ಯಕ್ತಿ ಡುಡುಮಾ ಜಲಪಾತದಲ್ಲಿ ಕೊಚ್ಚಿ ಹೋಗಿದ್ದಾನೆ. ಈ ಒಂದು ಇನ್ಸಿಡೆಂಟ್ ಹೇಗಾಯ್ತು ಅಂತ ಕೇಳೋದಾದ್ರೆ, ಸಾಗರ್ ಟುಡು ಒಬ್ಬ ಯೂಟ್ಯೂಬರ್ ಆಗಿದ್ದ. ತನ್ನ ಡ್ರೋನ್ ನ ಯೂಸ್ ಮಾಡ್ಕೊಂಡು ಅಲ್ಲಿ ವಿಡಿಯೋನ ಶೂಟ್ ಮಾಡ್ತಿರ್ಬೇಕಾದ್ರೆ ಮಾಚಾಕುಂಡ ಡ್ಯಾಮ್ ಇಂದ ವಾಟರ್ ನ ರಿಲೀಸ್ ಮಾಡಿದ್ದಾರೆ. 2000 ಕ್ಯೂಸಸ್ ವಾಟರ್ ನ ರಿಲೀಸ್ ಮಾಡಿದ್ದಾರೆ. ಸೊ ವಾಟರ್ ನ ರಿಲೀಸ್ ಮಾಡಿರೋ ಕಾರಣದಿಂದ ಅವನು ವಿಡಿಯೋ ಶೂಟ್ ಮಾಡ್ತಿದ್ನಲ್ಲ, ಆ ಜಾಗದಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗಿದೆ. ಸಾಗರ್ ಫ್ರೆಂಡ್ಸ್ ಡ್ಯಾಮ್ ಅಥಾರಿಟೀಸ್ ಏನು ವಾರ್ನಿಂಗ್ ಕೊಡದಲೇನೆ ಡ್ಯಾಮ್ ಗೇಟ್ಸ್ ನ ಓಪನ್ ಮಾಡಿದ್ರು. ಅದರಿಂದ ಈ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ಪೊಲೀಸ್ ಅವರು ಮತ್ತೆ ರೆಸ್ಕ್ಯೂ ಟೀಮು ಅಲ್ಲಿಗೆ ಬಂದು ಸಾಗರ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿವರೆಗೂ ಸಾಗರ್ ಸಿಕ್ಕಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಗುರುಗ್ರಾಮ್ ಇಂದ. ಗುರುಗ್ರಾಮ್ ಅಲ್ಲಿ ಫಾರಿನರ್ಸ್ ಅಲ್ಲಿನ ಲೋಕಲ್ ಪೀಪಲ್ ಜೊತೆ ಸೇರಿ ಒಂದು ದೊಡ್ಡ ಕಸದ ರಾಶಿಯನ್ನು ಕ್ಲೀನ್ ಮಾಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ತುಂಬಾನೇ ವೈರಲ್ ಹೋಗ್ತಾ ಇದೆ. ಮತ್ತೆ ಸುಮಾರು ಜನ ಇದ್ರ ಮೇಲೆ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಇದು ಲೋಕಲ್ ಪೀಪಲ್ ಮತ್ತೆ ಮುನ್ಸಿಪಾಲಿಟಿ ಅವರ ಜವಾಬ್ದಾರಿ. ಫಾರಿನರ್ಸ್ ಗಳಿಂದ ನಮ್ಮ ದೇಶನ ಕ್ಲೀನ್ ಮಾಡಿಸುವಷ್ಟು ಕೆಳಮಟ್ಟಕ್ಕೆ ಬಂದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಗುರ್ಗಾಮ್ ಮುನ್ಸಿಪಾಲಿಟಿ 250 ಕೋಟಿ ಖರ್ಚು ಮಾಡುತ್ತೆ. ಆದ್ರೂ ಕೂಡ ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ. ಚೇತೇಶ್ವರ್ ಪೂಜಾರ ಅವರು ಎಲ್ಲಾ ಕ್ರಿಕೆಟ್ ಫಾರ್ಮೆಟ್ ಇಂದ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಹೌದು, ಚೇತೇಶ್ವರ್ ಪೂಜಾರ ಅವರು ಆಗಸ್ಟ್ 25ಕ್ಕೆ ನೆಕ್ಸ್ಟ್ ಜನರೇಷನ್ ಅವರಿಗೆ ಚಾನ್ಸ್ ಸಿಗ್ಲಿ ಅಂತ ಹೇಳಿ ಎಲ್ಲಾ ಕ್ರಿಕೆಟ್ ಫಾರ್ಮೆಟ್ ಗಳಿಂದ ರಿಟೈರ್ಮೆಂಟ್ ತಗೊಂಡಿದ್ದೀನಿ ಅಂತ ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ BCCI ಬಗ್ಗೆ. ಸೊ ಇನ್ ಮುಂದೆ Dream11 BCCIಗೆ ಸ್ಪಾನ್ಸರ್ ಮಾಡ್ತಾ ಇಲ್ಲ. BCCI ಮತ್ತೆ Dream11 ಜೂನ್ 2023ಕ್ಕೆ ಸ್ಪಾನ್ಸರ್ಶಿಪ್ ಕಾಂಟ್ರಾಕ್ಟ್ ನ ಮಾಡ್ಕೊಂಡಿದ್ರು. ಸೊ ಈ ಒಂದು ಕಾಂಟ್ರಾಕ್ಟ್ 3 ವರ್ಷಕ್ಕೆ ಇತ್ತು. ಮತ್ತೆ ಕಾಂಟ್ರಾಕ್ಟ್ ಅಮೌಂಟ್ ನೋಡೋದಾದ್ರೆ 358 ಕೋಟಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಆನ್ಲೈನ್ ಗೇಮಿಂಗ್ ಬಿಲ್ ನ ಪಾಸ್ ಮಾಡಿದೆ ಅಂತ. ಆ ಒಂದು ಬಿಲ್ ಪಾಸ್ ಆಗಿರೋದ್ರಿಂದ ಗವರ್ಮೆಂಟ್ ಆಫ್ ಇಂಡಿಯಾ ಸುಮಾರು ಆಪ್ಸ್ ಗಳನ್ನ ಬ್ಯಾನ್ ಮಾಡಿದೆ. Dream11 ಕೂಡ ಅದರಲ್ಲಿ ಒಂದಾಗಿತ್ತು. ಹಂಗಾಗಿ ನಿನ್ನೆ BCCI ಮತ್ತೆ Dream11 ಇಬ್ರು ಕೂಡ ತಮ್ಮ ಸ್ಪಾನ್ಸರ್ಶಿಪ್ ನ ಎಂಡ್ ಮಾಡಿದ್ದಾರೆ. ಸೊ ಕರೆಂಟ್ಲಿ BCCI ಅವರಿಗೆ ಯಾರು ಕೂಡ ಟೈಟಲ್ ಸ್ಪಾನ್ಸರ್ ಇಲ್ಲ. BCCI ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಇನ್ ಮುಂದೆ Dream11 ತರ ಆರ್ಗನೈಸೇಷನ್ ಗಳ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಿಲ್ಲ. ನಾವು ಕರೆಂಟ್ಲಿ ಹೊಸ ಸ್ಪಾನ್ಸರ್ ನ ಹುಡುಕ್ತಾ ಇದೀವಿ. ಶೀಘ್ರದಲ್ಲೇ ನಾವು ಹುಡುಕಿ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.